ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ತಾಲೂಕಿನ ಮಳಲ್ಗಾಂವ್ ಅರಣ್ಯ ಪ್ರದೇಶದಲ್ಲಿ ನಡೆದ ದರೋಡೆ ಪ್ರಕರಣ ಉತ್ತರ ಕನ್ನಡ ಜಿಲ್ಲೆಯ ಜನರ ಆತಂಕಕ್ಕೆ ಕಾರಣವಾಗಿದ್ದ ಪ್ರಕರಣವನ್ನು ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳು ಸೇರಿದಂತೆ ಆರೋಪಿಗಳು ಫಿರ್ಯಾದಿದಾರರಿಂದ ದೋಚಿದ್ದ 9 ಲಕ್ಷ ಹಣದ ಪೈಕಿ ಸುಮಾರು 7,63,000 ರೂಪಾಯಿಗಳನ್ನು ಹಾಗೂ 3 ಬೈಕ್ಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಪ್ರಕರಣದಲ್ಲಿ ಶಿವಮೊಗ್ಗ ಜಿಲ್ಲೆಯ ನಾಗಪ್ಪ ದೊಡ್ಡನಾರಾಯಣ ಕೋರ್ಚರ್, ಅವಿನಾಶ್ ಕೊಟ್ರೇಶ್, ನಿಶಾರ್ ಅಹಮದ್, ಮೊಹಮ್ಮದ್ ಜಾಫರ್, ಸಂಜು ಕೆಆರ್, ರಾಮಣ್ಣ ಕೋರ್ಚರ್ ಹಾಗೂ ಕೃಷ್ಣಪ್ಪ ಯಾನೆ, ಕೃಷ್ಣಮೂರ್ತಿ ನಾಯ್ಕ ಆರೋಪಿಗಳಾಗಿದ್ದಾರೆ. ಎಸ್ಪಿಎಂ ನಾರಾಯಣ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ಗಣೇಶ್ ಕೆಎಲ್ ಮತ್ತು ಸಿಪಿಐ ಶಶಿಕಾಂತ್ ವರ್ಮಾ ಇವರ ನೇತೃತ್ವದಲ್ಲಿ ಪ್ರಕರಣವನ್ನು ಭೇದಿಸಲು ಯಶಸ್ವಿಯಾಗಿದ್ದಾರೆ. ಅವರು ಚಿನ್ನ ತೋರಿಸುವಂತ ಸಂದರ್ಭದಲ್ಲಿ ಏಕಾಏಕಿ ಇತರ 7 ಜನ, ಇತರ 8 ಜನ ಎಲ್ಲ ಅವರು ಏಕಾಏಕಿ ಇವ್ರ ಮೇಲೆ ದಾಳಿ ಮಾಡಿ ದುಡ್ಡನ್ನ ಕಿತ್ಕೊಂಡು ಇವ್ರ ಹತ್ರ 2 ಮೊಬೈಲ್ಸ್ ಮತ್ತು 1,000 ರೂಪಾಯಿ ದುಡ್ಡನ್ನ ಹೊಡೆದು ಅವ್ರನ್ನ ಪ್ರತಿಭಟನೆ ಮಾಡಿ ಬಂದವ್ರನ್ನ ಚೆನ್ನಾಗಿ ಹೊಡೆದಿದ್ದಾರೆ. ಹೀಗಾಗಿ ಹೊಡೆದು ದುಡ್ಡು ಕಸಿದುಕೊಂಡು ಹೋದ ನಂತರ ಈ ವ್ಯಕ್ತಿಗಳು ನಮ್ಮ ರೂರಲ್ ಸ್ಟೇಷನ್ಗೆ ಬಂದಿದ್ದಾರೆ. ರೂರಲ್ ಸ್ಟೇಷನ್ ದರೋಡೆ ಮಾಡಿದ್ದಾರೆ. ಅದರಲ್ಲಿ 8 ಜನ ಇದ್ದಾರೆ. ಅದರಲ್ಲಿ ಒಬ್ಬ ನನಗೆ ಗೊತ್ತಿದ್ದಾನೆ, ಬಟ್ ಅವನು ಅಂಗವಿಕಲನಾಗಿದ್ದಾನೆ. ಆ ವ್ಯಕ್ತಿ ನಮಗೆ ಒಂದು 3 ತಿಂಗಳ ಹಿಂದೆ ಮಲಪ್ಪುರಂ ಜಿಲ್ಲೆಗೆ ಸಿರಿಸಿ ಮತ್ತೆ ಇದರ ಪ್ರದೇಶಗಳಿಂದ ಟೂರಿಸ್ಟ್ಗಳನ್ನ ಕರ್ಕೊಂಡು ಟೂರಿಸ್ಟ್ ಆಪರೇಟರ್ ಆಗಿ ನಮ್ಗೆ ಪರಿಚಯ ಆಗಿದ್ದ. ಯಾವುದೋ ಒಂದು ನಂಬರ್ ಕೊಟ್ಟಿದ್ದ, ಹಾಗಾಗಿ ನಮ್ಗೆ ಪರಿಚಯ ಇತ್ತು. ಒಂದು 3 ತಿಂಗಳಿಗೆ ಹಿಂದೆ ಆ ಮಲಪ್ಪುರಂ ಬಂದು ಇಲ್ಲಿ ಸಿರಿಸಿನಲ್ಲಿ ಒಬ್ಬ ವ್ಯಕ್ತಿ, ವಯಸ್ಸಾದ ವ್ಯಕ್ತಿಗೆ 1 kg ಚಿನ್ನ ಅವರಿಗೆ ಸಿಕ್ಕಿದೆ. ಅದು ಯಾವುದೋ ಟ್ರೆಜರಿಯಿಂದ ಸಿಕ್ಕಿದೆ. ಹಾಗಾಗಿ ಅವರೆಲ್ಲಾದ್ರೂ ಮಾರಾಟ ಮಾಡಿದ್ರೆ ಪೊಲೀಸರಾಗಲಿ ಇನ್ನೊಬ್ಬರಾಗಲಿ ಅವ್ರನ್ನ ಅರೆಸ್ಟ್ ಮಾಡಿದಂಥ ಭಯ ಇದೆ. ಅವ್ರಿಗೆ ಸ್ವಲ್ಪ ಹಣದ ಒಂದು ವ್ಯವಸ್ಥೆ ಇದೆ. ಹಾಗಾಗಿ ನಿಮಗೆ ಕಡಿಮೆ ಬೆಲೆದಲ್ಲಿ ನಾನು 1 kg ಅಥವಾ ಅರ್ಧ kg ಅಂದರೆ ಅರ್ಧ kg 2024 ಶ್ರೀ ಸಚಿನ್ ಶಿವಾಜಿ ಗಾಯಕ್ವಾಡ್ 33 ವರ್ಷ, ಉದ್ಯೋಗ ಬಂಗಾರದ ಕೆಲಸ, ಮಲಪ್ಪುರಂ, ಕೇರಳ. ಇವರು ಬನವಾಸಿಯಿಂದ ಅಲ್ಲಿಂದ ಬಸ್ಸಲ್ಲಿ ಏನು ದುಡ್ಡು ಮತ್ತು ಮೊಬೈಲು ಏನೂ ಇರಲಿಲ್ಲ. ನಡ್ಕೊಂಡು ಮೊದಲ ಬಾರಿಗೆ ಅವರು ಬನವಾಸಿ ಮರಳಗಾಂವ್ ಗ್ರಾಮದಿಂದ ಅವರು ಫಸ್ಟ್ ಯಾವ ಪೊಲೀಸ್ನ ಕಾಂಟ್ಯಾಕ್ಟ್ ಮಾಡಿದ್ರು? ಫಸ್ಟ್ ರೂರಲ್ಗೆ ಹೋಗ್ತಾರೆ ಸರ್. ನಮ್ಮ ಸಿರ್ಸಿ ರೂರಲ್ ಠಾಣೆಗೆ ಎಲ್ಲರಿಗೆ